ವೀಕ್ಷಕರೇ, ಇಲ್ಲಿ ನೋಡ್ತಿರ್ಬೋದು ಗಿಲ್ಲಿ ನಟ ಅವ್ರನ್ನ ಎಲ್ಲ ಫ್ಯಾನ್ಸ್ಗಳು ಕೂಡ ಮೀಟ್ ಆಗಿದ್ದಾರೆ. ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ. ಅದರಲ್ಲೂ ಕೂಡ ಸ್ವಲ್ಪ ಜನ ಇಲ್ಲಿ ಟ್ಯಾಟೋ ಹಾಕಿಸ್ಕೊಂಡಿರೋನು ಕೂಡ ನೀವು ನೋಡ್ತಿರ್ಬೋದು. ನೋಡಿ ಇಲ್ಲಿ ಗಿಲ್ಲಿ ನಟ ಅವರು ಎಷ್ಟು ಚೆನ್ನಾಗಿ ಎಲ್ಲರೂ ಕೂಡ ಪ್ರೀತಿಯಿಂದ ಮಾತಾಡಿಸ್ತಿದ್ದಾರೆ, ಶೇಕ್ ಹ್ಯಾಂಡ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ಬೋದು. ಪ್ರತಿಯೊಬ್ಬರು ಕೂಡ ಯಾರ್ಯಾರು ಟ್ಯಾಟೋ ಹಾಕಿಸ್ಕೊಂಡಿದ್ರು ಅವ್ರು ಎಲ್ಲಿ ಸಿಗ್ತಾರೋ ಅವ್ರ ಜೊತೆ ನಿಂತ್ಕೊಂಡು ಒಂದು ಫೋಟೋನ ಕೂಡ ಇಲ್ಲಿ ಕ್ಲಿಕ್ ಮಾಡಿಸ್ಕೊತಿದ್ದಾರೆ. ಆಲ್ಮೋಸ್ಟ್ ಗಿಲ್ಲಿ ನಟ ಅವರು ತುಂಬಾನೇ ಬ್ಯುಸಿ ಇದ್ದಾರೆ. ಆದರೂ ಕೂಡ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ಈಗ ಅವರು ಕಾಣಿಸ್ಕೊಂಡಿದ್ದ ತಕ್ಷಣ ಅಭಿಮಾನಿಗಳು ಅವ್ರನ್ನ ನೋಡಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರನ್ನೆಲ್ಲರನ್ನೂ ಕೂಡ ಇಲ್ಲಿ ಮೀಟ್ ಆಗ್ತಾರೆ ಮತ್ತು ಮಾತಾಡಿಸ್ತಾರೆ. ಪ್ರೀತಿಯಿಂದ ಅವ್ರ ಜೊತೆ ಇಲ್ಲಿ ಫೋಟೋ ಕೂಡ ತೆಗೆಸ್ಕೊಂಡಿದ್ದಾರೆ. ಅದ್ರ ಜೊತೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಈಗ ಬಿಗ್ ಬಾಸ್ ಮುಗಿದೋಯ್ತು, ಏನಪ್ಪ ಮಾಡೋದು ಅಂತಂದ್ಬಿಟ್ಟು ಸುಮಾರು ಜನ ಇಲ್ಲಿ ಬೇಜಾರು ಮಾಡ್ಕೊಂಡಿರ್ತಾರೆ. ಯಾಕಂದರೆ ತಮ್ಮ ನೆಚ್ಚಿನ ಸ್ಪರ್ಧಿಗಳನ್ನ ಇಲ್ಲಿ ಸುಮಾರು 3-4 ತಿಂಗಳ ಕಾಲ ನೋಡಿ ಇಲ್ಲಪ್ಪ ಅವ್ರನ್ನ ನೋಡಬೇಕು ಅಂತಂದ್ಬಿಟ್ಟು ಸುಮಾರು ಜನ ಅಂದ್ಕೊಂಡಿರ್ತೀರ. ಆದರೆ ಕಲರ್ಸ್ ಕನ್ನಡದಲ್ಲಿ ಹೊಸದಾಗಿ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾಯಿದೆ ಅಂತೆ. ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಬಿಗ್ ಬಾಸ್ ಸ್ಪರ್ಧಿಗಳು ಯಾರ್ಯಾರು ಇದ್ರು, ಈಗ ಗಿಲ್ಲಿ ನಟ ಅವ್ರು ಇರ್ಬೋದು, ಕಾವ್ಯ ಅವ್ರು ಇರ್ಬೋದು, ಆಲ್ರೆಡಿ 2-3 ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಒಂದು 2-3 ಫೋಟೋಗಿಂತ ಹೆಚ್ಚಾಗಿ ಇಲ್ಲಿ ಒಂದು 2-3 ಫೋಟೋ ಇಲ್ಲಿ ಜಾಸ್ತಿ ಸೌಂಡ್ ಮಾಡ್ತಾಯಿದೆ. ಗಿಲ್ಲಿ ನಟ ಅವರು, ಕಾವ್ಯ ಅವರು, ಮತ್ತು ಗಿಲ್ಲಿ ಅವರು, ರಿಷಾ ಅವರು, ಈ ರೀತಿಯಾಗಿ ಯಾರ್ಯಾರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂದರೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ಯಾರ್ಯಾರು ಬಂದಿದ್ರು, ಇದೊಂದು ಪ್ರೋಗ್ರಾಮು ಅಂದರೆ ದೊಡ್ಡ ಮನೆ ಹಬ್ಬ ಅಂತಂದ್ಬಿಟ್ಟು ಒಂದು ಪ್ರೋಗ್ರಾಮ್ ಬರ್ತಾ ಇದೆಯಂತೆ. ಅಂದರೆ ಅದೊಂದು ರಿಯಾಲಿಟಿ ಶೋನೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ಪ್ರೋಗ್ರಾಮ್ ಅಂತೂ ಇಲ್ಲಿ ಬರ್ತಾ ಇದೆ ಅಂತಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ನ್ಯೂಸ್ಗಳು ಇಲ್ಲಿ ಹರಿದಾಡ್ತಿದೆ. ಅದರಲ್ಲಿ ಗಿಲ್ಲಿಯವರು, ಕಾವ್ಯ ಅವರು ಕೂಡ ಇಲ್ಲಿ ಕಾಣಿಸ್ಕೊತಿದ್ದಾರೆ. ಅಂದರೆ ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲರೂ ಕೂಡ ಇಲ್ಲಿ ಕಾಣಿಸ್ಕೊತಿದ್ದಾರೆ. ಅತಿ ಶೀಘ್ರದಲ್ಲೇ ಒಂದು ಹೊಸ ಪ್ರೋಗ್ರಾಮ್ ಅಂತೂ ಇಲ್ಲಿ ಲಾಂಚ್ ಆಗಬಹುದು ಅಂತಂದ್ಬಿಟ್ಟು ಮಾತಾಡ್ತಿದ್ದಾರೆ. ಯಾರೆಲ್ಲ ಕಾಯ್ತಿದ್ದೀರಾ ವೀಕ್ಷಕರೇ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಮತ್ತೆ ಈಗ ಇನ್ನೊಂದು ಹೊಸ ರಿಯಾಲಿಟಿ ಶೋನಲ್ಲಿ ನೋಡೋಕ್ಕೆ, ಇಲ್ಲ ಇನ್ನೊಂದು ಹೊಸ ಪ್ರೋಗ್ರಾಮಲ್ಲಿ ನೋಡೋಕ್ಕೆ, ಖಂಡಿತವಾಗ್ಲೂ ಈ ರೀತಿಯಾದ ಯಾವುದಾದ್ರೂ ಒಂದು ಹೊಸ ಪ್ರೋಗ್ರಾಮ್ ಅಂದರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ? ಮತ್ತು ಗಿಲ್ಲಿಯವ್ರನ್ನ ಮೀಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಬೇಜಾರು ಮಾಡ್ಕೊಂಡಿದ್ದೀರಾ. ಅವರು ಸಿಕ್ಕಾಪಟ್ಟೆ ಇಲ್ಲಿ ಬ್ಯುಸಿ ಇದ್ದಾರೆ. ಆದರೂ ಕೂಡ ಅಭಿಮಾನಿಗಳು ಇವಾಗ ವಿಡಿಯೋ ಅಷ್ಟೇ ನೀವು ನೋಡಿದ್ರೆ, ಆ ವಿಡಿಯೋದಲ್ಲಿ ಇಲ್ಲಿ ಅಭಿಮಾನಿಗಳು ಇಲ್ಲಿ ಹೇಳ್ತಾರೆ ಗಿಲ್ಲಿಯವ್ರನ್ನ ಎಲ್ರಿಗೂ ಕೂಡ ಇಲ್ಲಿ ಮೀಟ್ ಮಾಡಿಸಿ. ಏನಕ್ಕೆ ಅಂತಂದರೆ ತುಂಬ ಕಾತರದಿಂದ ಎಲ್ಲರೂ ಕೂಡ ಇಲ್ಲಿ ಕಾಯ್ತಿದ್ದಾರೆ. ಯಾಕಂದರೆ ಸುಮಾರು ಒಂದು 20 ದಿವಸ ಮೇಲಾಗೋಯ್ತು ಬಿಗ್ ಬಾಸ್ ಮುಗ್ದಿದೆ. ಫ್ಯಾನ್ಸ್ಗಳನ್ನ ಮೀಟ್ ಆದರೆ ಫ್ಯಾನ್ಸ್ಗಳಿಗೂ ಕೂಡ ಖುಷಿ ಆಗುತ್ತಲ್ವ ಅಂತಂದ್ಬಿಟ್ಟು ಗಿಲ್ಲಿಯವರ ಅಣ್ಣನ ಕೇಳಿದ್ದಕ್ಕೆ ಖಂಡಿತವಾಗ್ಲೂ ಇಲ್ಲ, ಇಲ್ಲಿ ಫ್ಯಾನ್ಸ್ಗಳ ಜೊತೆ ಮೀಟ್ ಆಗೋಕ್ಕೆ ಒಂದು ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಮಾಡೇ ಮಾಡ್ತೀವಿ ಅಂತ ಕೂಡ ಇಲ್ಲಿ ಹೇಳಿದಾರಂತೆ. ಸೊ ವೀಕ್ಷಕರೇ, ಈಗ ಯಾರ್ಯಾರು ಬೇಜಾರು ಮಾಡ್ಕೊಂಡಿದ್ರಿ, ಯಾರು ಕೂಡ ಇಲ್ಲಿ ಬೇಜಾರು ಮಾಡ್ಕೋಬೇಡಿ. ಅತಿ ಶೀಘ್ರದಲ್ಲೇ ಇನ್ನು ಸ್ವಲ್ಪ ದಿವಸದಲ್ಲೇ ಗಿಲ್ಲಿಯವರು ಎಲ್ಲ ಫ್ಯಾನ್ಸ್ಗಳನ್ನು ಕೂಡ ಮೀಟ್ ಆಗ್ತೀನಿ ಅಂತ ಅಂದ್ಬಿಟ್ಟು ಮೀಟ್ ಮಾಡಿಸ್ತೀನಿ ಅಂತ ಕೂಡ ಇಲ್ಲಿ ಗಿಲ್ಲಿಯವರು ಅಣ್ಣ ಹೇಳಿದಾರಂತೆ. ನೋಡೋಣ, ಆದಷ್ಟು ಬೇಗ ಆ ಒಂದು ಸಮಯ ಬರಲಿ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಹಾರೈಸೋಣ. ಬೇಗ ಎಲ್ಲ ಫ್ಯಾನ್ಸ್ಗಳನ್ನು ಕೂಡ ಗಿಲ್ಲಿಯವರು ಮೀಟ್ ಆಗಲಿ. ಅದ್ರ ಜೊತೆ ಇವಾಗ ಯಾರ್ಯಾರು ಟಾಟಾ ಹಾಕಿಸ್ಕೊಂಡಿರೋರು ಎಲ್ಲರೂ ಕೂಡ ನೀವು ಇಲ್ಲಿ ನೋಡಿದ್ರೆ, ಅದರಲ್ಲೂ ಕೂಡ ಕುಮಾರ್ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ನೋಡೋಣ, ಇನ್ನು ಸ್ವಲ್ಪ ದಿವಸದಲ್ಲಿ ಅವ್ರನ್ನೂ ಕೂಡ ಮೀಟ್ ಆಗ್ತೀನಿ. ಮತ್ತು ಕ್ಷಮೆ ಕೂಡ ಇಲ್ಲಿ ಗಿಲ್ಲಿಯವರು ಕೇಳಿದರು. ಈಗ ಕಲರ್ಸ್ ವಾಹಿನಿಯಲ್ಲಿ ಮತ್ತೊಂದು ಹೊಸ ಪ್ರೋಗ್ರಾಮು ಸ್ಟಾರ್ಟ್ ಆಗ್ತಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ವೀಕ್ಷಕರೇ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.